ಪೊಲೀಸರು ತಾವು ಎಷ್ಟೇ ಜನಸ್ನೇಹಿಯಾದರೂ ಪೊಲೀಸರನ್ನ ಜನರು ನೋಡುವ ದೃಷ್ಟಿಕೋನವೇ ಬೇರೆ ಇದೆ. ಯಾಕಪ್ಪ ಇವರ ಸಹವಾಸ ಅನ್ನೋ ಭಾವನೆ ಕೆಲವರಲ್ಲಿ ಇದ್ದೇ ಇದೆ. ಆದರೆ ರಾಯಚೂರಿನಲ್ಲಿ ಪೊಲೀಸರು ನಿಜಕ್ಕೂ ಎಲ್ಲರೂ ಮೆಚ್ಚುವಂತಹ ಕೆಲಸ ಮಾಡಿದ್ದಾರೆ. ಅವರು ಮಾಡಿರುವಂತಹ ಸಮಾಜಮುಖಿ ಕೆಲಸವಾದರೂ ಏನು ಅಂತೀರಾ? ಈ ಕುರಿತ ಸ್ಟೋರಿ ಇಲ್ಲಿದೆ, ನೀವೇ ನೋಡಿ. ಅನಾಥ ವೃದ್ಧರಿಗೆ ವಸತಿ ಧಾಮ ನಿರ್ಮಿಸಿಕೊಟ್ಟ ಪೊಲೀಸರು. ಪೊಲೀಸ್ ಸೇವೆ ಆರಂಭಿಸಿದ 20 ವರ್ಷಗಳ ನೆನಪಿಗಾಗಿ ಸೂರು. ರಾಯಚೂರಿನ ಪೊಲೀಸ್ ಪಡೆಯ ಸಮಾಜ ಸೇವೆಗೆ ಸಲಾಂ. ಈಗೆಲ್ಲ ಹಳೆಯ ವಿದ್ಯಾರ್ಥಿಗಳು, ಹಳೆಯ ಸ್ನೇಹಿತರು ಗೆಟ್ ಟುಗೆದರ್ ಮಾಡುವುದು, ಒಂದೆಡೆ ಸೇರಿ ಸಂಭ್ರಮಿಸುವುದು ಸಾಮಾನ್ಯವಾಗಿದೆ. ಆದರೆ 2005ರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳಾಗಿ ರಾಯಚೂರು ಜಿಲ್ಲೆಯಲ್ಲಿ ಸರ್ಕಾರಿ ಸೇವೆಗೆ ಆಯ್ಕೆಯಾದ ಈ ಬ್ಯಾಚ್ನ ಸ್ನೇಹಿತರ ಸಮ್ಮಿಲನ ಮಾತ್ರ ನಿಜಕ್ಕೂ ಭಿನ್ನ ಮತ್ತು ಅರ್ಥಪೂರ್ಣವಾಗಿದೆ. ಈ ಬ್ಯಾಚ್ನ ಸುಮಾರು 160 ಜನ ಪೊಲೀಸ್ ಸೇವೆಯನ್ನ ಒಟ್ಟಿಗೆ ಆರಂಭಿಸಿದ್ದರ ಸವಿನೆನಪಿಗೆ ಪ್ರತಿ ವರ್ಷ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಾರೆ. ತಮ್ಮ ಸಂಭ್ರಮಾಚರಣೆ ಸಮಾಜಮುಖಿಯಾಗಿರಲಿ ಅನ್ನೋದು ಇವರ ಉದ್ದೇಶ. ಇನ್ನು ಸೇವೆಗೆ ಸೇರಿ 20 ವರ್ಷ ಕಳೆದಿರುವ ಹಿನ್ನೆಲೆ ಸಿಂಧನೂರು ನಗರದ ಕಾರುಣ್ಯ ವೃದ್ಧಾಶ್ರಮಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ವಸತಿ ಧಾಮ ನಿರ್ಮಿಸಿಕೊಟ್ಟು ವೃದ್ಧರಿಗೆ ಹೊಸದೊಂದು ಸೂರನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಪೊಲೀಸ್ ಕಾನ್ಸ್ಟೇಬಲ್ಗಳ ಸಮಾಜಮುಖಿ ಕೆಲಸಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರೋತ್ಸಾಹ ನೀಡಿ ಇದೀಗ ವಸತಿ ಧಾಮವನ್ನು ಉದ್ಘಾಟಿಸಿದ್ದಾರೆ. 2005ನೇ ಇಸ್ವಿ ಬ್ಯಾಚ್ ಅವರು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೆಲೆಕ್ಷನ್ ಆಗಿರೋರು 20 ವರ್ಷ ತುಂಬಿದ ಈ ಹಿನ್ನೆಲೆಯಲ್ಲಿ ಸಂಘಟನಾತ್ಮಕವಾಗಿ ಏನಾದರೂ ಕೊಡಬೇಕು ಅಂತ ತೀರ್ಮಾನ ಮಾಡಿ ಈ ಕಾರುಣ್ಯ ಅಂತ ಈ ಸಂಸ್ಥೆ ಒಂದು ಸಣ್ಣ ಜಾಗಕ್ಕೆ ಅವರು ಸಹಾಯ ಮಾಡಿದ್ದಾರೆ. ತುಂಬಾ ಅಭಿನಂದಿಸುವಂತ ಒಂದು ಸಂಗತಿ ಇದು. ಇಂಥ ಸೇವೆಗಳು ಇಲಾಖೆಯಲ್ಲಿ ನಿರಂತರವಾಗಲಿ ಮತ್ತೆ ಈ ಕಾರುಣ್ಯ ಅಂತ ಈ ಸಂಸ್ಥೆ ಮತ್ತಷ್ಟು ಜನರ ಪೋಷಣೆ ಮಾಡಲಿಕ್ಕೆ ಇಂಥವ್ರ ಸಹಾಯ ಸಿಗಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಈ ಬ್ಯಾಚ್ನ ಸುಮಾರು 80 ಜನ ಕ್ರಿಯಾಶೀಲರಾಗಿದ್ದು ತಮ್ಮ ಸಂಬಳದ ಒಂದಷ್ಟು ಹಣವನ್ನ ಮೀಸಲಿಟ್ಟು ಈ ರೀತಿಯ ಸಮಾಜಮುಖಿ ಕೆಲಸಕ್ಕೆ ಬಳಸುತ್ತಿದ್ದಾರೆ. ಪ್ರತಿ ವರ್ಷವೂ ಕಷ್ಟದಲ್ಲಿ ಇರುವವರಿಗೆ ಅಗತ್ಯ ಸಹಾಯ ಮಾಡುವ ಮೂಲಕ ಪೊಲೀಸ್ ಸೇವೆ ಆರಂಭದ ವಾರ್ಷಿಕೋತ್ಸವ ಆಚರಿಸುತ್ತಿದ್ದಾರೆ. ಕಾರುಣ್ಯ ವೃದ್ಧಾಶ್ರಮದಲ್ಲಿ 57 ಜನರಿದ್ದು ಇದರಲ್ಲಿ ಅನಾಥ ವೃದ್ಧರು, ವಯಸ್ಕ ಬುದ್ಧಿಮಾಂದ್ಯರು ಇದ್ದಾರೆ. ದಾನಿಗಳ ಸಹಾಯದಿಂದ ನಡೆಯುತ್ತಿರುವ ವೃದ್ಧಾಶ್ರಮಕ್ಕೆ ವೃದ್ಧರಿಗಾಗಿ ವಸತಿ ಧಾಮ ನಿರ್ಮಿಸಿ ಹಲವು ಜನರಿಗೆ ಮಾದರಿಯಾಗಿದ್ದಾರೆ. ಇವಾಗಲೂ ನಮಗೆ ಬಹಳ ಖುಷಿ ಆಗ್ತದೆ. ಕಾರುಣ್ಯಾಶ್ರಮದಲ್ಲಿ ಒಂದು ವಸತಿ ಧಾಮವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಇದು ನಮಗೆ ಸಾಮಾಜಿಕ ಜವಾಬ್ದಾರಿಯನ್ನು ಹೆಚ್ಚಿಸ್ತದೆ. ಯಾಕೆಂದ್ರೆ ಇವತ್ತು ಪೊಲೀಸ್ ಇಲಾಖೆ ಅವರು ವೈಯಕ್ತಿಕವಾಗಿಯೂ ಮತ್ತು ಕಾನೂನಾತ್ಮಕವಾಗಿಯೂ ಕೂಡ ಈ ಕಾರುಣ್ಯಾಶ್ರಮಕ್ಕೆ ನಿರಂತರವಾಗಿ ಸಹಾಯ ಸಹಕಾರ ಮಾಡ್ತಾ ಬಂದಿದ್ದಾರೆ. ಇಂಥ ನಿಟ್ಟಿನಲ್ಲಿ ಅವರು ನಮ್ಮ ಮೇಲೆ ಇರ್ತಿರುವಂತಹ ನಂಬಿಕೆಯನ್ನ, ನಮ್ಮ ಮೇಲೆ ಇರುವಂತಹ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಳ್ಳೋದೇ ಕಾರುಣ್ಯ ಕುಟುಂಬದ ಮೂಲ ಉದ್ದೇಶ. ಬಹಳ ಉತ್ತಮ ರೀತಿಯಿಂದ ಸಹಾಯ ಮಾಡಿದ್ದಾರೆ. ಅವರ ಕರ್ತವ್ಯ ನಿರಂತರವಾಗಿ ಹೀಗೆ ಸಾಗಲಿ. ಅವರೆಲ್ಲರಿಗೂ ಕೂಡ ಪದೋನ್ನತಿ ಹುದ್ದೆಯನ್ನು ಹೊಂದಿ ಕಾರುಣ್ಯ ಎನ್ನುವ ಕುಟುಂಬಕ್ಕೆ ಅವರು ಯಜಮಾನರಾಗಲಿ ಅನ್ನೋ ಒಂದು ಆಶೆ ಅಷ್ಟೇ. ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೇವೆ ಆರಂಭಿಸಿದವರಲ್ಲಿ ಕೆಲವರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆದು ಉನ್ನತ ಹುದ್ದೆಗಳಿಗೂ ಸೇರಿದ್ದಾರೆ. ಆದ್ರೂ ವಾರ್ಷಿಕೋತ್ಸವ ಬಂದಾಗ ಎಲ್ಲರೂ ಒಟ್ಟಾಗಿ ಸಮಾಜಮುಖಿ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇವರ ಈ ಸೇವೆಗೆ ಕರುನಾಡ ಜನತೆ ಪರವಾಗಿ ಸಲಾಂ. ವಿಜಯ್ ಜಾಗಟಗಲ್, ಪಬ್ಲಿಕ್ ಟಿವಿ, ರಾಯಚೂರು.